ನಮಸ್ಕಾರ ಗೆಳೆಯರೇ, ಹೇಗಿದ್ದೀರಾ? ನಾನು ನಿಮ್ಮವ ಇಸ್ಮಾಯಿಲ್. ಈ ದಿನ ನಾನು ಕಾಳಿ ರಿವರ್ ದಾಂಡೇಲಿಯಲ್ಲಿ ಹೋಗಿದ್ದೆ. ಅಲ್ಲಿ ಪ್ರಕೃತಿ ಹೇಗೆ ಆಗಿತ್ತು, ಬ್ರಹ್ಮ ಈ ಪ್ರಕೃತಿಯನ್ನು, ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿ ಮಾಡಿದ ಎಂದು ಯೋಚನೆ ಮಾಡಬೇಕಾದರೆ ವಾಯು, ಜಲ, ನೀರು, ಅಗ್ನಿ, ಭೂಮಿ ಹಾಗೂ ಆಕಾಶದ ಸಮ್ಮಿಳನವೇ ಈ ಒಂದು ಬ್ರಹ್ಮಾಂಡದ ಸೃಷ್ಟಿ. ಇದನ್ನು ವೇದ ಮತ್ತು ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ ನೀವು ಕಾಣಬಹುದು. ಅಲ್ಲಿ ನಾನು ನೀರಿನಲ್ಲಿ ಜಲಚಿಕಿತ್ಸೆಯನ್ನು, ಅಂದರೆ ಫಿಶ್ ಥೆರಪಿಯನ್ನು ಮಾಡಿಕೊಂಡೆನು. ಈ ಫಿಶ್ ಥೆರಪಿ ಇದು ನಿಮಗೆ ಸಿದ್ಧ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ ಹಾಗೂ ಯುನಾನಿ ಚಿಕಿತ್ಸೆಯಲ್ಲಿ ಸಿಗುತ್ತದೆ. ಇದರಿಂದ ಮನುಷ್ಯನಿಗೆ ಆಗುವ ಲಾಭಗಳು ಏನೆಂದರೆ, ನಿಮ್ಮ ಒಂದು ಬಾಡಿಯಲ್ಲಿ BP ಇರ್ತಕ್ಕಂಥದ್ದು ಕಡಿಮೆಯಾಗುತ್ತದೆ. ಹಾಗೂ ಈ ಫಿಶ್ಗಳು ಏನಿದಾವಲ್ಲ, ಅವು ನೋಡಿ ಹೇಗೆ ನಮ್ಮ ಪಾದಗಳಲ್ಲಿ, ಅಂದರೆ ಕಾಲಿನಲ್ಲಿ ಇರ್ತಕ್ಕಂತಹ ಡೆಡ್ ಸೆಲ್ಸ್ನ ಬಂದು ತಿಂದು ಬಿಟ್ಟು ಅವು ಚಿಕಿತ್ಸೆಯನ್ನು ಮಾಡುತ್ತವೆ. ಇದರಿಂದ ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸುತ್ತದೆ ಹಾಗೂ ನೀವು ಸಂತೋಷವಾಗಿ ಕೂಡ ಇರಬಹುದು. ಇದರಿಂದ ನಿಮ್ಮ ಬ್ಲಡ್ ಪ್ರೆಷರು, ಆಮೇಲೆ ನಿಮ್ಮ ಒಂದು ಸ್ಕಿನ್ ಇದು ಬಹಳ ಗ್ಲೋಯಿಂಗ್ ಆಗಿರುತ್ತದೆ. ನಾವು ಯಾವುದೇ ಖರ್ಚು ಇಲ್ಲದೆ ಪ್ರಕೃತಿಯಲ್ಲಿ ಸಿಗತಕ್ಕಂಥ ಹಾಗೂ ನಮ್ಮ ದೇಶೀಯ ಚಿಕಿತ್ಸೆಗಳಾಗಿರ್ತಕ್ಕಂಥ ಸಿದ್ಧ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ ಹಾಗೂ ಯುನಾನಿ ಚಿಕಿತ್ಸೆಯಿಂದ ನಾವು ಹಲವಾರು ಒಂದು ಬಾಡಿಯನ್ನು ಶುಚಿಗೊಳಿಸಿಕೊಂಡು ನಾವು ಜೀವನ ಸಾಗಿಸಬಹುದು. ಈಗಿನ ಕಾಲದಲ್ಲಿ ಪ್ರತಿಯೊಂದನ್ನು ನೀವು ದುಡ್ಡು ಕೊಟ್ಟೇ ಪಡೆದುಕೊಳ್ಳಬೇಕು. ಯಾವುದೇ ಆಗಲಿ ನಿಮಗೆ ಫ್ರೀಯಾಗಿ ಸಿಗುವುದಿಲ್ಲ. ಅಂತಹದರಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ನಾವು ಮಾಡಿಕೊಂಡರೆ ನಮ್ಮ ಆರೋಗ್ಯವನ್ನು ನಾವು ಮರಳಿ ಪಡೆಯಬಹುದು. ಮುಖ್ಯವಾಗಿ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಒಂದು ಸಾರಿ ಒಬ್ಬ ಸಾಧು ತನ್ನ ಶಿಷ್ಯನ ಜೊತೆಗೆ ಅಡವಿಯಲ್ಲಿ ಹೋಗ್ತಾ ಇದ್ರಂತೆ. ಆ ಟೈಮಲ್ಲಿ ಒಬ್ಬ ಬಂದು, ಈಗ ಟೈಮ್ ಎಷ್ಟಾಗಿದೆ ಎಂದು ಕೇಳಿದನಂತೆ. ಆವಾಗ ಆ ಸಾಧು ಈಗ 1 ಗಂಟೆ ಆಗಿದೆ ಅಂತ ಸೂರ್ಯನನ್ನು ನೋಡಿ ಹೇಳಿದರಂತೆ. ಆ ಕೈಯಲ್ಲಿ ಇರ್ತಕ್ಕಂಥ ಬಡಿಗೆಯಿಂದ ಆ ಒಬ್ಬ ಹೊತ್ತು ಕೇಳಿದ ಮನುಷ್ಯ ಸಾಧು ತಲೆ ಮೇಲೆ ಹೊಡೆದರೆ ಶಿಷ್ಯ ಹೇಳಿದರಂತೆ, ಇದೇನು ಗುರುಗಳೇ, ನಿಮ್ಮ ಏನು ಪ್ರತಿಕ್ರಿಯೆ ಅಂದಾಗ ಗುರುಗಳು ಹೇಳಿದರಂತೆ, ಈಗ 12 ಗಂಟೆ ಆಗಿಲ್ಲ ಅಂತು. ಆ ಥರ ನಾವು ಬದುಕಬೇಕು. ಈಗಿನ ಕಾಲದಲ್ಲಿ ಬದುಕಬೇಕೆಂದರೆ ಲೆಟ್ ಗೋ ಪಾಲಿಸಿಯನ್ನು ಇಟ್ಟುಕೊಂಡು ಸ್ಟ್ರೆಸ್ ಮುಕ್ತ ಜೀವನವನ್ನು, ಟೆನ್ಷನ್ನಿಂದ ಉಳಿಯುವುದನ್ನು ನೋಡಿಕೊಳ್ಳಬೇಕು. ಧನ್ಯವಾದಗಳು.